ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಮುಕ್ತಿಪ್ರದಾಯಕ ವಾಸುದೇವಾಯ ನಮಃ ಹರಿ ಓಂ. ವೃಂದಾವನೇ ಮದನಮರ್ದನರುದ್ರಹೃದ್ಯಂ ಸದ್ಭಿಪ್ರವಂದಿತಪದಂ ಮದನಾಭಿರಾಮಂ ವೃಂದಾರಕೇಂದ್ರಮರುದಂ ಶಸುಮರ್ದಿತಾಂಗಂ ರಕ್ಷೋವಿದಾರ್ಯವರದಂ ಪ್ರಣಮಾಮಿ ರಾಮಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಕಾಮಧೇನುರಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ಕಲೋ ವಾದಿರಾಜಶ್ರೀಪಾದೋಭೀಷ್ಟದಸ್ಸತಾಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೋ. ಕೃಪಾರಸಾಮೃತಾಂ ಬೋಧಿಮಪಾರಮಹಿಮಾನ್ವಿತಂ ಉಪಾಸ್ಮಹೇ ತಪೋಮೂರ್ತಿಮುಪೇಂದ್ರಗುರುಪುಂಗವಂ. ಶ್ರೀಗುರುಭ್ಯೋ ನಮಃ. ಮಾರ್ಗಶೀರ್ಷ ಮಾಸದ ಕೃಷ್ಣಪಕ್ಷದ ಅಷ್ಟಮಿಯ ದಿನ ಶ್ರೀಮದ್ ಉಪೇಂದ್ರ ತೀರ್ಥರ ಆರಾಧನೆ. ಪದ್ಮನಾಭ ತೀರ್ಥರು ಯಾವ ಹಂಸನಾಮಕ ಪರಮಾತ್ಮನ ಪರಂಪರೆ ಏನಿದೆ ಅದರಲ್ಲಿ ವಿರಾಜಮಾನರಾಗಿರತಕ್ಕ ಶ್ರೇಷ್ಠ ಯತಿವರೇಣ್ಯರು. ಮಧ್ವಾಚಾರ್ಯರು, ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು, ಜಗತೀರ್ಥರು, ವಿದ್ಯಾಧಿರಾಜ ತೀರ್ಥರು, ಮತ್ತು ಕವೀಂದ್ರ ತೀರ್ಥರು, ವಾಗೀಶ ತೀರ್ಥರು, ರಾಮಚಂದ್ರ ತೀರ್ಥರು, ವಿಭುಧೇಂದ್ರ ತೀರ್ಥರು, ಜಿತಾಮಿತ್ರ ತೀರ್ಥರು, ರಘುನಂದನ ತೀರ್ಥರು, ಸುರೇಂದ್ರ ತೀರ್ಥರು, ವಿಜಯೇಂದ್ರ ತೀರ್ಥ ಗುರು ಸಾರ್ವಭೌಮರು, ಸುಧೀಂದ್ರ ತೀರ್ಥರು, ರಾಘವೇಂದ್ರ ಗುರು ಸಾರ್ವಭೌಮರು ಏನಿದ್ದಾರೆ, ಆ ರಾಘವೇಂದ್ರ ಗುರು ಸಾರ್ವಭೌಮರ ಪೂರ್ವಾಶ್ರಮದ ಒಂದು ಅಣ್ಣ ಗುರುರಾಜಾಚಾರ್ಯರು ಅಂತವರ ಹೆಸರು. ಗುರುರಾಜಾಚಾರ್ಯರೇನಿದ್ದಾರೆ ಅವರಿಗೆ ಒಬ್ಬ ಮಗ ಇದ್ದರು. ಅವರ ಹೆಸರು ವೆಂಕಟನಾರಾಯಣಾಚಾರ್ಯರು ಎಂಬುದಾಗಿ. ವೆಂಕಟನಾರಾಯಣಾಚಾರ್ಯರಿಗೆ 5 ಜನ ಮಕ್ಕಳು. ಅವರಲ್ಲಿ ಮೊದಲಿಗರು ವಿಜಯೇಂದ್ರಾಚಾರ್ಯರು, ನಂತರದಲ್ಲಿ ಮುದ್ದು ವೆಂಕಟಕೃಷ್ಣಾಚಾರ್ಯರು, ವಾಸುದೇವಾಚಾರ್ಯರು, ವೆಂಕಣ್ಣಾಚಾರ್ಯರು, ಗರುಡ ವಾಹನ ಲಕ್ಷ್ಮೀನಾರಾಯಣಾಚಾರ್ಯರು ಎಂಬುದಾಗಿ. ಇವರು ಮತ್ತೆ ಏನಾಗ್ತಾರೆ ಅಂತಂದರೆ ಇವರೆಲ್ಲರೂ ಕೂಡ ಪೀಠಾಧಿಪತಿಗಳಾಗ್ತಾರೆ. ರಾಘವೇಂದ್ರ ಗುರು ಸಾರ್ವಭೌಮರ ಶಿಷ್ಯರಾಗಿ ಯೋಗೀಂದ್ರ ತೀರ್ಥರು, ಸೂರೀಂದ್ರ ತೀರ್ಥರು, ಸುಮತೀಂದ್ರ ತೀರ್ಥರು, ಉಪೇಂದ್ರ ತೀರ್ಥರು ಅಂತ ಈ ಪ್ರಕಾರ ವಿಶಿಷ್ಟವಾಗಿರತಕ್ಕಂತಹ ಪರಂಪರೆಯನ್ನು ಮುಂದುವರೆಸಿಕೊಂಡು ಹೋಗುವ ಒಂದು ಜ್ಞಾನಿಗಳಿವರೆಲ್ಲ ಆಗಿ ಹೋಗ್ತಾರೆ. ಆದ್ದರಿಂದ ಇಂಥ ಮಹಾಪ್ರಭುಗಳ ಚರಿತ್ರೆಯ ಶ್ರವಣ ಅನ್ನತಕ್ಕಂಥದ್ದೇನೇ ನಮ್ಮ ಶರೀರವನ್ನು, ನಮ್ಮ ಅಂತಃಕರಣವನ್ನು ಶುದ್ಧಿ ಮಾಡತಕ್ಕಂಥದ್ದು. ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ ಎಂಬಂತೆ ಭಗವಂತನಲ್ಲೇ ಭಕ್ತಿ ಬರಬೇಕು ಅಂದರೆ ಇಂತಹ ಜ್ಞಾನಿಗಳ ಸ್ಮರಣೆಯನ್ನು ಮಾಡಬೇಕು. ಉಪೇಂದ್ರ ತೀರ್ಥರು ಅಂತ ಹೆಸರೇಳೇ ಬಿಟ್ಟರೆ ಸಾಕು. ಉಪೇಂದ್ರ ಅನ್ನುವ ಭಗವಂತನ ನಾಮ ಸ್ವರ್ಗದಲ್ಲಿರ್ತಕ್ಕಂತಹ ಇಂದ್ರನಿಗೆ ಕಾರುಣ್ಯವನ್ನು ತೋರಿಸ್ತಕ್ಕಂತಹ ರೂಪ ಅದು. ಅಂತಹ ಉಪೇಂದ್ರ ನಾಮಕ ಭಗವಂತನ ಸಂಪೂರ್ಣ ಸನ್ನಿಧಾನದಿಂದ ಕೂಡಿದ ಜ್ಞಾನಿವರೇಣ್ಯರು ಉಪೇಂದ್ರ ತೀರ್ಥ ಗುರು ಸಾರ್ವಭೌಮರು. ಅದು ಹಿಂದೆ ಹೇಳಿದಂತೆ ಗುರು ರಾಘವೇಂದ್ರ ಸ್ವಾಮಿಗಳವರೇನಿದ್ದಾರೆ, ರಾಘವೇಂದ್ರ ಸ್ವಾಮಿಗಳವರಿಗೆ ಪೂರ್ವಾಶ್ರಮದಲ್ಲಿ ಒಬ್ಬ ಅಣ್ಣಂದರಿದ್ದರು. ಆ ಜ್ಞಾನಿಗಳು ಗುರುರಾಜಾಚಾರ್ಯರು ಅಂತವರ ಹೆಸರು. ಅವರ ಮಕ್ಕಳು ವೆಂಕಟನಾರಾಯಣಾಚಾರ್ಯರು ಅಂತ. ಅಂತಹ ವೆಂಕಟನಾರಾಯಣಾಚಾರ್ಯರು ಅವರು ವಿಶೇಷವಾಗಿ ರಾಘವೇಂದ್ರ ಗುರು ಸಾರ್ವಭೌಮರಲ್ಲಿಗೇ ಅಧ್ಯಯನಕ್ಕೆ ಅಂತ ಬಂದು ರಾಘವೇಂದ್ರ ಗುರು ಸಾರ್ವಭೌಮರಿಂದಲೇ ಸಪರಿಮಳ ಶ್ರೀಮನ್ ನ್ಯಾಯಸುಧಾ ಅಧ್ಯಯನವನ್ನು ವಿಶೇಷವಾಗಿ ನಡೆಸ್ತಕ್ಕಂಥವರಾದರು. ರಾಯರಿಂದ ವಿದ್ಯೆಯನ್ನು ಪಡೆದ ಮಹಾಜ್ಞಾನಿಗಳು ವೆಂಕಟನಾರಾಯಣಾಚಾರ್ಯರು. ಅಂತಹ ವೆಂಕಟನಾರಾಯಣಾಚಾರ್ಯರಿಗೆ 5 ಜನ ಮಕ್ಕಳು. ಅವರಲ್ಲಿ ಹಿರಿಯರೇನೇ ವಿಜಯೇಂದ್ರಾಚಾರ್ಯರು. ವಿಜಯೇಂದ್ರಾಚಾರ್ಯರೇನೇ ಮುಂದೆ ಉಪೇಂದ್ರ ತೀರ್ಥರಾಗಿ ಕಂಗೊಳಿಸ್ತಕ್ಕಂಥವರಾಗ್ತಾರೆ. ಇಂತಹ ವೆಂಕಟನಾರಾಯಣಾಚಾರ್ಯರೇನಿದ್ದಾರೆ ಇವರು ರಾಘವೇಂದ್ರ ಗುರು ಸಾರ್ವಭೌಮರಲ್ಲಿ ವಿಶೇಷವಾದ ಅಧ್ಯಯನವನ್ನು ನಡೆಸಿ ತಮ್ಮ ಮುಂದೆ ಅವರ ಸಂತತಿಯೂ ಕೂಡ ವಿಶೇಷವಾದ ಹರಿಗುರುಗಳಲ್ಲಿ ಭಕ್ತಿ ಇರುವಂತೆ ಮಾಡಬೇಕು ಅಂತ ರಾಘವೇಂದ್ರ ಗುರು ಸಾರ್ವಭೌಮರಲ್ಲಿ ಪ್ರಾರ್ಥನೆ ಮಾಡಿದಾಗ ರಾಯರು ಅವರಿಗೆ ಅಭಯ ಹಸ್ತವನ್ನು ಕೊಡ್ತಾ ಇಡೀ ಪರಂಪರೆಗೇ ವಿಶೇಷವಾದ ಅನುಗ್ರಹವನ್ನು ಮಾಡ್ತಾರೆ. ರಾಘವೇಂದ್ರ ಗುರು ಸಾರ್ವಭೌಮರ ಮಹಾಕಾರುಣಿಕರು. ಇಂತಹ ಯಾವ ವೆಂಕಟನಾರಾಯಣಾಚಾರ್ಯರೇನಿದ್ದಾರೆ ಅವರ ಮಕ್ಕಳಿಗೆ ಅವರೇ ವಿದ್ಯಾಭ್ಯಾಸವನ್ನು ಮಾಡಿಸ್ತಾರೆ. ಕೆಲವು ವಿದ್ಯೆಯನ್ನು ರಾಘವೇಂದ್ರ ಗುರು ಸಾರ್ವಭೌಮರಿಂದಲೂ ಕೂಡ ಅವರ ಮಕ್ಕಳು ಪಡೀತಾರೆ. ಅದಕ್ಕೇ ಒಂದು ಇದು ಇತಿಹಾಸ ಎಷ್ಟು ವಿಶಿಷ್ಟವಾಗಿದೆ ಅಂತಂದರೆ ನಾರಾಯಣಾಚಾರ್ಯರ 5 ಜನ ಮಕ್ಕಳೇನಿದ್ದಾರೆ ಅವರು ಅವತಾರದ ಒಂದು ಹುಟ್ಟಿರ್ತಕ್ಕಂತಹ ಪ್ರಸಂಗದಲ್ಲಿ 5 ಜನ ಕ್ರಮ ಬೇರೆ, ಸನ್ಯಾಸ ಪೀಠಾಧಿಪತ್ಯವನ್ನು ವಹಿಸಿರ್ತಕ್ಕಂತಹ ಕ್ರಮ ಅದಕ್ಕೆ ಮತ್ತೆ ವಿಪರೀತವಾಗಿ ಉಲ್ಟಾ ಅಂತ ಅರ್ಥ. ಉದಾಹರಣೆ ಅದನ್ನು ನಾವು ನೋಡುವುದಾದರೆ ನೋಡಿ, ವಿಜಯೇಂದ್ರಾಚಾರ್ಯರು, ಮುದ್ದು ವೆಂಕಟಕೃಷ್ಣಾಚಾರ್ಯರು, ವಾಸುದೇವಾಚಾರ್ಯರು, ವೆಂಕಣ್ಣಾಚಾರ್ಯರು, ಗರುಡವಾಹನ ಲಕ್ಷ್ಮೀನಾರಾಯಣಾಚಾರ್ಯರು ಅಂತ ಹೀಗೆ 5 ಜನ.
ಸನ್ಯಾಸಾಶ್ರಮದ ಕ್ರಮದಲ್ಲಿ, ಪೀಠಾಧಿಪತ್ಯದ ಕ್ರಮದಲ್ಲಿ ರಾಘವೇಂದ್ರ ಗುರು ಸಾರ್ವಭೌಮರು ವೆಂಕಟನಾರಾಯಣಾಚಾರ್ಯರ ಕೊನೆಯ ಮಗನಿಗೆ ಮೊದಲು ಆಶ್ರಮ ಕೊಡ್ತಾರೆ. ಅವರ ಹೆಸರು ಯೋಗೀಂದ್ರ ತೀರ್ಥರು ಅಂತ. ಸಾಂದ್ರಬೋಧಾಯ ಶಾಸ್ತ್ರೇಶು ನಿಸ್ತಂದ್ರ ಮನಸ್ಸೇ ಹರೋ ರಾಘವೇಂದ್ರ ಕುಮಾರಾಯ ನಮೋ ಯೋಗೀಂದ್ರ ಯೋಗಿನಿ ಎನ್ನುವಂತೆ ರಾಘವೇಂದ್ರರ ವರಕುಮಾರಕರು ಅನ್ನುವ ಕೀರ್ತಿಗೆ ಪಾತ್ರರಾಗ್ತಾರೆ ವೆಂಕಟನಾರಾಯಣಾಚಾರ್ಯರ ಕೊನೆಯ ಮಕ್ಕಳು. ತದನಂತರದಲ್ಲಿ ಯಾವ ವೆಂಕಣ್ಣಾಚಾರ್ಯರೇನಿದ್ದಾರಲ್ಲ ಯೋಗೀಂದ್ರ ತೀರ್ಥರು, ಅವರ ಅಣ್ಣ, ಅವರ ಹಿಂದಿನ ಅಣ್ಣ ಏನಿದ್ದಾರೆ ಅವರು ವಾಸುದೇವಾಚಾರ್ಯರು, ಅವರು ಸೂರೀಂದ್ರ ತೀರ್ಥರು ಅಂತ ಪೀಠಾಧಿಪತ್ಯವನ್ನು ವಹಿಸ್ತಾರೆ. ಉಲ್ಟಾ ಇದು. ಅವತಾರ ಜನನ ಕ್ರಮದಲ್ಲಿ ಸೀದಾ ಹೀಗೆ ಬಂದಿದೆ, ಪೀಠಾಧಿಪತ್ಯದ ಕ್ರಮದಲ್ಲಿ ಹಿಂದಿನಿಂದ ಬಂದಿದೆ ಅಂತ ಅರ್ಥ. ಆದ್ದರಿಂದ ಸೂರೀಂದ್ರ ತೀರ್ಥರ ನಂತರದಲ್ಲಿ ಆಯಿತಾ ಅವರ ಅಣ್ಣನಾಗಿರ್ತಕ್ಕಂತಹ ಮುದ್ದು ವೆಂಕಟ ಕೃಷ್ಣಾಚಾರ್ಯರು ಪೀಠಾಧಿಪತ್ಯವನ್ನು ವಹಿಸ್ತಾರೆ. ಅವರು ಸುಮತೀಂದ್ರ ತೀರ್ಥರು ಅಂತ. ಸುಮತೀಂದ್ರ ತೀರ್ಥರು ಅಂತಂದ್ರೆ ಅವರದೊಂದು ಶಕ, ಹೇಗೆ ಶಾಲಿವಾಹನ ಶಕ ಅಂತ ನಾವು ಕರಿತೇವೆ, ಹಾಗೆ ಸುಮತೀಂದ್ರ ತೀರ್ಥರ ಶಕ ಅಂತ ಒಂದು ದೊಡ್ಡ ಶಕಕರ್ತರು ಅಂತ ಅವರಿಗೆ ಒಂದು ಖ್ಯಾತಿ ಇದೆ. ಅನೇಕ ವರ್ಷಗಳ ಕಾಲ ಪೀಠಾಧಿಪತ್ಯವನ್ನು ವಹಿಸಿ ಸಜ್ಜನರಿಗೆ ಅನುಗ್ರಹವನ್ನು ಮಾಡುತ್ತಾ ವಿಶಿಷ್ಟವಾದ ಗ್ರಂಥವನ್ನು ರಚನೆ ಮಾಡಿದ ಮಹಾವಿಭೂತಿ ಪುರುಷರು ಶ್ರೀಮತ್ ಸುಮತೀಂದ್ರ ತೀರ್ಥ ಗುರು ಸಾರ್ವಭೌಮರು. ಇಂತಹ ಸುಮತೀಂದ್ರ ತೀರ್ಥರೇನಿದ್ದಾರಲ್ಲ ಅವರ ಶಿಷ್ಯರಾಗಿ ಅವರ ಅಣ್ಣನಾಗಿರತಕ್ಕಂತಹ ವಿಜಯೇಂದ್ರಾಚಾರ್ಯರು ಪೀಠಾಧಿಪತ್ಯವನ್ನು ವಹಿಸ್ತಾರೆ ಅವರ ವೃದ್ಧಾಪ್ಯದಲ್ಲಿ. ಅವರೇ ಆರಾಧನಾ ಕಥಾನಾಯಕರಾದ ಉಪೇಂದ್ರ ತೀರ್ಥ ಗುರು ಸಾರ್ವಭೌಮರು. ಹೀಗೆ ಕ್ರಮ ಬಂದಿರತಕ್ಕಂಥದ್ದಾಗಿದೆ ಅನ್ನುವುದನ್ನು ತಿಳಿತಾ ಶ್ರೀಮದ್ ಉಪೇಂದ್ರ ತೀರ್ಥರು ಪೂರ್ವಾಶ್ರಮದಲ್ಲಿ ಅಣ್ಣನಾಗಿದ್ದಾಗ ಅವರ ಮನೆಯ ಜವಾಬ್ದಾರಿಯನ್ನು ಹೇಗೆ ಸ್ವೀಕಾರ ಮಾಡಿದ್ರು ಅನ್ನೋದಕ್ಕೊಂದು ಕಥಾನಕ ಇದೆ ನೋಡಿ. ವೆಂಕಟ ನಾರಾಯಣಾಚಾರ್ಯರು ಒಂದು ವಿಶೇಷವಾಗಿರತಕ್ಕಂಥವರ ಗುಣೋತ್ಕರ್ಷ ಹೊರಗೆ ಬರಬೇಕು ಅನ್ನುವ ಕಾರಣಕ್ಕೋಸ್ಕರವಾಗಿ ಒಂದು ಸಂದರ್ಭವನ್ನು ಒದಗಿಸಿಕೊಡ್ತಾರೆ. ವೆಂಕಟನಾರಾಯಣಾಚಾರ್ಯರು ಒಮ್ಮೆ ಒಂದು ಮಾವಿನ ಹಣ್ಣನ್ನು ಕೊಟ್ಟು ಚಿಕ್ಕವರಿದ್ದಾಗ, ಈ 5 ಜನ ಅಣ್ಣ ತಮ್ಮಂದರು ಚಿಕ್ಕವರಿದ್ದಾಗ ವಿಜಯೇಂದ್ರಾಚಾರ್ಯರನ್ನು ಕರೆದು ಹೇಳ್ತಾರೆ, ಕುಸು ಈ ಮಾವಿನ ಹಣ್ಣಿದೆ, ಇದನ್ನು ನೀನು ವಿಶೇಷವಾಗಿ ಸ್ವೀಕಾರ ಮಾಡಿ ಪುಷ್ಟಿಯನ್ನು ಹೊಂದು ಅಂತ ಹೀಗೆ ಹೇಳಿದಾಗ ವಿಜಯೇಂದ್ರಾಚಾರ್ಯರೇನು ಮಾಡ್ತಾರೆ, ಆ ಮಾವಿನ ಹಣ್ಣನ್ನು ಬೇರೆಯಾಗಿ ವಿಭಾಗ ಮಾಡಿ, ಒಂದೇ ಮಾವಿನ ಹಣ್ಣನ್ನು ವಿಭಾಗ ಮಾಡಿ ಒಂದು ಭಾಗವನ್ನು ಅವರ ತಂದೆಗೆ ಹೋಗಿ ಕೊಡ್ತಾರೆ, ಸ್ವಾಮಿ ಸ್ವೀಕಾರ ಮಾಡಿ ಅಂತ. ಅವರ ತಂದೆಗೆ ಆಶ್ಚರ್ಯ ಆಗ್ತದಲ್ಲಪ್ಪ, ನಾನು ನಿನಗೆ ಪೂರ್ತಿ ಸ್ವೀಕಾರ ಮಾಡಬೇಕು ಅಂತ ಹೇಳಿದರೆ ಅದನ್ನು ಯಾಕೆ ಭಾಗ ಮಾಡಿದಿ ಅಂತ ಕೇಳಿದರೆ ಅವರಂತಾರೆ ವಿಜಯೇಂದ್ರಾಚಾರ್ಯರು, ಅಪ್ಪ ಒಂದು ಭಾಗ ನಿನಗೆ, ಒಂದು ಭಾಗ ಅಮ್ಮನಿಗೆ, ಇನ್ನು 4 ಭಾಗಗಳು ನಮ್ಮ ತಮ್ಮಂದಿರಿಗೆ, ಉಳಿದ ಭಾಗವನ್ನು ಉಳಿದರೆ ನಾನು ಸ್ವೀಕಾರ ಮಾಡ್ತೇನೆ ಅಂತನ್ನುವ ಮಾತನ್ನು ಹೇಳಿದಾಗ ಪುಟ್ಟ ವಯಸ್ಸಿನಲ್ಲಿಯೇ ಇಷ್ಟು ವಿಶಿಷ್ಟವಾಗಿರತಕ್ಕಂತಹ ಔದಾರ್ಯ, ವಿಶಿಷ್ಟವಾಗಿರತಕ್ಕಂತಹ ಅಣ್ಣ ತಮ್ಮಂದರಲ್ಲಿರತಕ್ಕಂತಹ ಕೃಪೆ ಎಷ್ಟು ವಿಶೇಷವಾಗಿದೆ ಇವರಲ್ಲಿ ಅಂತ ಆ ಗುಣವನ್ನು ನೋಡಿ ಸಂತೋಷ ಪಡ್ತಾರೆ, ಆನಂದವನ್ನು ಪಡತಕ್ಕವರಾಗ್ತಾರೆ ನಮ್ಮ ವೆಂಕಟನಾರಾಯಣಾಚಾರ್ಯರು. ಪ್ರಾಯಃ ಪೂರ್ವಾಶ್ರಮದಿಂದಲೇ ಅವರಿಗೆ ತಮ್ಮಂದರಲ್ಲಿ ಏನು ಕೃಪೆಯನ್ನು ತೋರಿಸಿದ್ರು ಆ ಒಂದು ವಿಶೇಷವಾದ ಆ ಕೃಪೆ ಅನ್ನತಕ್ಕಂತಹ ಗುಣ ಹಿಂದಿನಿಂದಲೂ ಬಂದಿದೆ ಅವರಿಗೆ. ಅದಕ್ಕೆ ಅವರ ಚರಮ ಶ್ಲೋಕದಲ್ಲಿ ಕೃಪಾರಸಾಮೃತಾಂಬೋಧಿಂ ಅಪಾರ ಮಹಿಮಾನ್ವಿತಂ ಎಂಬುದಾಗಿ ಕೊಂಡಾಡಿದ್ದಾರೆ. ಅಂದರೆ ನಂತರದಲ್ಲಿಯೂ ಆ ಗುಣೋತ್ಕರ್ಷ ಹಾಗೆ ಬೆಳೆದುಕೊಂಡು ಬಂದಿದೆ ಅಂತ ನಾವು ಚಿಂತನೆ ನಡೆಸಬಹುದು. ಅಂತಹ ಯಾವ ಉಪೇಂದ್ರ ತೀರ್ಥರು ಅವರೆಲ್ಲರಿಗೂ ಕೂಡ ರಾಘವೇಂದ್ರ ಗುರು ಸಾರ್ವಭೌಮರೂ ಕೆಲವು ಭಾಗಗಳನ್ನು ಅಭ್ಯಾಸ ಮಾಡಿಸಿದ್ದಾರೆ. ಅದಕ್ಕೆ ಸುಮತೀಂದ್ರ ತೀರ್ಥರು ಒಂದು ಕಡೆಯಲ್ಲಿ ತತ್ವಪ್ರಕಾಶಕ ನ್ಯಾಯಮಾಲಿಕ ಅನ್ನುವ ಗ್ರಂಥದ ಒಂದು ಮಂಗಲಾಚರಣೆಯಲ್ಲಿ ರಾಘವೇಂದ್ರ ಗುರು ಸಾರ್ವಭೌಮರನ್ನೂ ವಿದ್ಯಾಗುರುಗಳು ಅಂತ ಸ್ತೋತ್ರ ಮಾಡಿದ್ದಾರೆ. ಸುಧಾ ವ್ಯಾಖ್ಯಾಧಿಭಿ ಸರ್ವ ಸಜ್ಜನೋದ್ಧಾರ ತತ್ಪರಾನ್ ರಾಘವೇಂದ್ರ ಗುರುನ್ವಂದೇ ಮಮ ವಿದ್ಯಾ ಗುರೂನಹಂ ಎಂಬುದಾಗಿ ರಾಘವೇಂದ್ರ ಗುರು ಸಾರ್ವಭೌಮರನ್ನು ತಮ್ಮ ವಿದ್ಯಾಗುರುಗಳು ಅಂತ ಸುಮತೀಂದ್ರ ತೀರ್ಥರು ಸ್ತೋತ್ರ ಮಾಡಿದ್ದು ಇದೆ. ಮತ್ತು ಅವರ ಪೂರ್ವಾಶ್ರಮದ ತಂದೆ ಪಿತೃಪಾದರೇನಿದ್ದಾರೆ ವೆಂಕಟನಾರಾಯಣಾಚಾರ್ಯರು, ಅವರನ್ನೂ ಕೂಡ ಗುರುಗಳು ಎಂಬುದಾಗಿ, ವಿದ್ಯಾಗುರುಗಳು ಎಂಬುದಾಗಿ ಸ್ತೋತ್ರ ಮಾಡಿದ್ದಾರೆ. ಭೂರಿ ಮನೀಷಾಗಮಚಿತಕರಣಾನ್ ಶ್ರೀ ಜಗತೀರ್ಥ ವ್ರತಿಕೃತಿ ಶರಣಾನ್ ಸಂತತ ಮೀಡೆ ಸುಚರಿತ ವರ್ಣಾನ್ ವೆಂಕಟನಾರಾಯಣ ಗುರುಚರಣಾನ್ ಎಂಬುದಾಗಿ, ಸಂತತ ಮೀಡೆ ಎಂಬುದಾಗಿ ವೆಂಕಟನಾರಾಯಣಾಚಾರ್ಯರು ಅವರ ಪೂರ್ವಾಶ್ರಮದ ಪಿತೃಪಾದರನ್ನು ಸ್ತೋತ್ರ ಮಾಡಿದ್ದಾರೆ. ಹೀಗೆ ಎಲ್ಲ ಅಣ್ಣ ತಮ್ಮಂದರಿಗೆ ವೆಂಕಟನಾರಾಯಣಾಚಾರ್ಯರೂ ಪಾಠ ಮಾಡಿದ್ದಾರೆ. ರಾಘವೇಂದ್ರ ಗುರು ಸಾರ್ವಭೌಮರೂ ಸಕರುಣರಾಗಿ ವಿಶೇಷವಾದ ಅನುಗ್ರಹವನ್ನು ಮಾಡುತ್ತಾ ಪಾಠವನ್ನು ಮಾಡಿದ್ದಾರೆ ಎಂಬುದಾಗಿ ತಿಳಿಯಬಹುದು. ಅಂತಹ ನಮ್ಮ ಉಪೇಂದ್ರ ತೀರ್ಥರು ಬಹಳ ವಿಶೇಷವಾಗಿರತಕ್ಕಂತಹ ತಪಸ್ವಿಗಳು, ಅನೇಕವಾಗಿರತಕ್ಕಂತಹ ಜ್ಞಾನಿಗಳಿಗೆ ಉಪದೇಶವನ್ನು ಮಾಡಿರ್ತಕ್ಕಂಥವರು, ಶಿಷ್ಯ ಪರಂಪರೆಗೆ ಬೆಳೆದು ಬಂದಿರತಕ್ಕಂತಹದ್ದಾಗಿದೆ. ಇಂತಹ ಸುಮತೀಂದ್ರ ತೀರ್ಥರ ಬಗ್ಗೆ ನಾವು ಚಿಂತನೆ ನಡೆಸುವುದಾದ ಉಪೇಂದ್ರ ತೀರ್ಥರ ಬಗ್ಗೆ ಚಿಂತನೆ ನಡೆಸುವುದಾದರೆ ಇವರ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಮೀಮಾಂಸಾ, ತರ್ಕ ಮೊದಲಾದ ಗ್ರಂಥಗಳಲ್ಲಿ ವಿಶೇಷವಾದ ಪ್ರೌಢಿಮೆಯನ್ನು ಹೊಂದಿದ್ದರು.
ನಮ್ಮ ಉಪೇಂದ್ರ ತೀರ್ಥರು ಅಂತ ವಾದೀಂದ್ರ ತೀರ್ಥರು ವರ್ಣನೆ ಮಾಡ್ತಾರೆ. ಉಪೇಂದ್ರ ತೀರ್ಥರ ಶಿಷ್ಯರೇನೇ ವಾದೀಂದ್ರ ತೀರ್ಥ ಗುರು ಸಾರ್ವಭೌಮರು, ಗುರುಗುಣಸ್ತವನವನ್ನು ರಚನೆ ಮಾಡಿದವರು. ಅವರು ನಿತ್ಯತ್ರಯ್ಯಂತ ಚಿಂತಾ ಪರಿಣಿತ ವಿಶದ ಆಶೇಷ ತತ್ವಾವಬೋಧ ಪ್ರಖ್ಯಾತಾನ್ ತಾನ್ ಉಪೇಂದ್ರ ವ್ರತಿ ವಿಬುಧಮಣೀನ್ ದೇಶಿಕಾನ್ ಆಶ್ರಯೇಹಂ. ದೇಶಿಕರು ನನ್ನ ಗುರುಗಳು ಉಪೇಂದ್ರ ತೀರ್ಥರು. ಅವರು ಎಂಥವರು ಅಂದರೆ ನಿತ್ಯತ್ರಯ್ಯಂತ ಚಿಂತಾ ಪರಿಣಿತ ವಿಶದ ಆಶೇಷ ತತ್ವಾವಬೋಧ. ರಾಘವೇಂದ್ರ ಗುರು ಸಾರ್ವಭೌಮರು 3 ವೇದಗಳಿಗೆ ವ್ಯಾಖ್ಯಾನವನ್ನು ರಚನೆ ಮಾಡಿದ್ದರೂ ಕೂಡ, ಅದು ಬೆಳದಿಂಗಳ ಚಂದ್ರನಂತೆ ಇದ್ದರೂ ಕೂಡ, ಬಿದಿಗೆ ಚಂದ್ರನಂತೆ ಇರತಕ್ಕಂತಹ ಆಯಾವ ಉಪನಿಷತ್ ಖಂಡಾರ್ಥಗಳು ಎನ್ನತಕ್ಕಂತಹ ಗ್ರಂಥಗಳನ್ನು ವಿಶೇಷವಾಗಿ ಅಭ್ಯಾಸ ಮಾಡಿ ಜಗತ್ತಿಗೆ ಪ್ರಕಟಗೊಳಿಸತಕ್ಕಂತಹ ಮಹಾಪ್ರಭುಗಳು ಉಪೇಂದ್ರ ತೀರ್ಥಗುರು ಸಾರ್ವಭೌಮರು. ದಶೋಪನಿಷತ್ ಖಂಡಾರ್ಥವನ್ನು ವಿಶೇಷವಾಗಿ ರಾಘವೇಂದ್ರ ಗುರು ಸಾರ್ವಭೌಮರಲ್ಲಿ ಅಧ್ಯಯನ ನಡೆಸಿ ಅದನ್ನು ಪ್ರಪಂಚಕ್ಕೆ ಇನ್ನಷ್ಟು ಆ ವಿದ್ಯಾ ಪರಂಪರೆಯಾಗಿ ಮುಂದುವರಿಸಿಕೊಂಡು ಬಂದವರು ಶ್ರೀಮದ್ ಉಪೇಂದ್ರ ತೀರ್ಥಗುರು ಸಾರ್ವಭೌಮರು ಎಂಬುದಾಗಿ ನಾವು ತಿಳಿತಕ್ಕಂತಹವರಾಗಬಹುದು. ಆದ್ದರಿಂದ ತಪೋಮೂರ್ತಿಗಳು ಉಪೇಂದ್ರ ತೀರ್ಥರು. ಉಪಾಸ್ಮಹೇ ತಪೋಮೂರ್ತಿಂ. ತಪಸ್ಸು ಅಂದರೆ ಆಲೋಚನೆ. ಎಲ್ಲ ಕಾಲದಲ್ಲಿಯೂ ಭಗವಂತನ ಆಲೋಚನೆಯನ್ನು ನಡೆಸಿ ಭಗವಂತನಲ್ಲಿ ವಿಶೇಷವಾಗಿರತಕ್ಕಂತಹ ಶ್ರದ್ಧೆ ನಿಷ್ಠೆಯನ್ನು ಮಾಡಿದವರು ಶ್ರೀಮದ್ ಉಪೇಂದ್ರ ತೀರ್ಥ ಗುರು ಸಾರ್ವಭೌಮರು. ಇವರು ಕಾಡಲೂರು ಅನ್ನುವ ಕ್ಷೇತ್ರದಲ್ಲಿ ಪ್ರಾಣದೇವರ ಪ್ರತಿಷ್ಠೆಯನ್ನು ಮಾಡುತ್ತಾರೆ. ಅದಕ್ಕೆ ಹೇಳ್ತಾರೆ, ಒಂದು ಶಾಸನದಲ್ಲಿ ಒಂದು ಮಾತು ಬರುತ್ತದೆ, ಶ್ರೀಮದ್ ಭೀಮರಥಿ ಯತ್ರ ಕೃಷ್ಣವೇಣೀಂ ಸರಿದ್ವರಾಂ ಪ್ರಾಪತತ್ ಸಂಗಮ ಕ್ಷೇತ್ರೇ ಪ್ರಯಾಗ ಕ್ಷೇತ್ರ ಸನ್ನಿಭೆ ಎಂಬುದಾಗಿ ವರ್ಣನೆ ಮಾಡುತ್ತಾರೆ. ಕೃಷ್ಣವೇಣಿ ಮತ್ತು ಭೀಮರಥಿ ಇದೆರಡರ ಸಂಗಮವಾಗಿರತಕ್ಕಂತಹ ಕ್ಷೇತ್ರ ಅದು ಪ್ರಯಾಗಕ್ಕೆ ಸಮಾನವಾದದ್ದು ಅಂತ. ಅಂತಹ ಕಾಡಲೂರು ಕ್ಷೇತ್ರ ಮಂಥಾನ ಗ್ರಾಮ ಅಂತ ಅದನ್ನು ಕರೀತಾರೆ. ಅಂತಹ ಪ್ರಯಾಗ ಕ್ಷೇತ್ರಕ್ಕೆ ಸಮಾನವಾದ, ಯಾಕೆಂದರೆ ಜಿತಾಮಿತ್ರ ತೀರ್ಥರ ಸನ್ನಿಧಾನ ಬೇರೆ ಇದೆ. ಆದ್ದರಿಂದ ಪ್ರಯಾಗ ಕ್ಷೇತ್ರಕ್ಕೆ ಸಮಾನವಾಗಿರತಕ್ಕಂತಹ ಆ ಕ್ಷೇತ್ರದಲ್ಲಿ ನಮ್ಮ ಉಪೇಂದ್ರ ತೀರ್ಥಗುರು ಸಾರ್ವಭೌಮರು ಪ್ರಾಣದೇವರ ಪ್ರತಿಷ್ಠೆಯನ್ನು ಮಾಡತಕ್ಕವರಾಗುತ್ತಾರೆ. ಅದನ್ನು ಜಗನ್ನಾಥದಾಸರು ಒಂದು ಕೃತಿಯಲ್ಲಿ ಸ್ತೋತ್ರ ಮಾಡುತ್ತಾರೆ ನೋಡಿ. ಚತುರವಿಂಶತಿ ತತ್ವೇಶರ ಪತಿಗೆ ನೀನತಿ ತುತುಪೆ ಉಪೇಂದ್ರ ಸೂರತಿ ಕರಪೂಜಿತ ನತಿಸುವೆ ಯಮಗೆ ಸಮ್ಮತಿ ಕೊಡು ಸರ್ವದಾ. ನಮಗೆ ಸದ್ಬುದ್ಧಿಯನ್ನು ಕೊಡು ಇಲ್ಲ ಈ ಮುಖ್ಯಪ್ರಾಣ. ನೀನು ಎಂಥವನು ಗೊತ್ತಾ? ಉಪೇಂದ್ರ ತೀರ್ಥರಿಂದ ಪೂಜಿತವಾದ ಪಾದಪದ್ಮ ಉಳ್ಳವನು ಅಂತ ಜಗನ್ನಾಥದಾಸರು ಸ್ತೋತ್ರ ಮಾಡುತ್ತಾರೆ. ಹೀಗೆ ಕಾಡಲೂರಿನಲ್ಲಿ ಮುಖ್ಯಪ್ರಾಣದೇವರ ಪ್ರತಿಷ್ಠೆ ಮಾಡುತ್ತಾ ಉಪೇಂದ್ರ ತೀರ್ಥರು ಇನ್ನೊಂದು ಹಂತದಲ್ಲಿ ಗುರುಗುಣಸ್ತವನದಲ್ಲಿ ಹೇಳುವಾಗ, ಕವಿತಾ ರೀತಿ ವರ್ತ್ಮ ಪ್ರತೀತ ಪ್ರಾಗಲ್ಭ್ಯಾನ್ ತಾನ್ ಉಪೇಂದ್ರ ವ್ರತಿ ವಿಭುಧ ಮಣೀನ್ ದೇಶಿಕಾನ್ ಆಶ್ರಯೇಹಂ ಎನ್ನುವ ಮಾತಿನಂತೆ ಇವರು ಕವಿತಾ ರೀತಿ ವರ್ತ್ಮ, ವಿಶೇಷವಾದ ಕಾವ್ಯ ರಚನೆಯಲ್ಲಿ ಪ್ರೌಢಿಮೆಯನ್ನು ಹೊಂದಿದವರು. ಅದಕ್ಕೆ ಮಧ್ವ ತಾರಾವಲಿ ಎನ್ನುವ ಒಂದು ಗ್ರಂಥವನ್ನು ಶ್ರೀಮದ್ ಉಪೇಂದ್ರ ತೀರ್ಥರು ರಚನೆ ಮಾಡಿದ್ದರು ಅಂತ ಸಂಶೋಧಕರು ತಿಳಿಸಿಕೊಟ್ಟಿರತಕ್ಕವರಾಗಿದ್ದಾರೆ. ಆದ್ದರಿಂದ ಅನೇಕವಾಗಿರತಕ್ಕಂಥ ಗ್ರಂಥಗಳನ್ನು ಶ್ರೀಮದ್ ಉಪೇಂದ್ರ ತೀರ್ಥರು ರಚನೆ ಮಾಡಿದ್ದು ಉಂಟು. ಒಂದು ಹಂತದಲ್ಲಿ ಉಪೇಂದ್ರ ತೀರ್ಥರನ್ನು ಪ್ರಾರ್ಥನೆ ಮಾಡಬೇಕು ಅಂತ ನರಸಿಂಹದಾಸರು ಅನ್ನುವ ಜ್ಞಾನಿಗಳು ಅವರಲ್ಲಿ ಬರ್ತಾರೆ. ಯಾರಿವರು ನರಸಿಂಹದಾಸರು? ನೋಡಿ, ನರಸಿಂಹದಾಸರಿಗೆ 50 ವರ್ಷ ಆದರೂ ಕೂಡ ಇನ್ನೂ ಮಕ್ಕಳಾಗಿರಲಿಲ್ಲ. ಅವರ ಮನೆಗೆ ಜೋಡು ತೆಂಗಿನಕಾಯಿ ಇಟ್ಟು ಅವರ ಮನೆಗೆ ಭಿಕ್ಷಾ ಸ್ವೀಕಾರಕ್ಕೆ ಬರಬೇಕು ಅಂತ ಮುದ್ರಾ ಶಿಷ್ಯರಾಗಿರತಕ್ಕಂತಹ ನರಸಿಂಹದಾಸರು ಶ್ರೀಮದ್ ಉಪೇಂದ್ರ ತೀರ್ಥರನ್ನು ಆಹ್ವಾನ ಮಾಡ್ತಾರೆ. ಉಪೇಂದ್ರ ತೀರ್ಥರಾಗಬಹುದು ಅಂತ ಅವರ ಮನೆಗೆ ಬರ್ತಾರೆ. ಶ್ರೀಮನ್ ಮೂಲರಾಮದೇವರ ದಿವ್ಯವಾಗಿರತಕ್ಕಂತಹ ಪೂಜೆಯನ್ನು ಮಾಡುತ್ತಾರೆ. ಮಾಡಿದಾಗ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ಇಷ್ಟು ದಿನ ಆದರೂ ಕೂಡ ಮಕ್ಕಳಾಗಲಿಲ್ಲ ನಮಗೆ, ಆದ್ದರಿಂದ ಸಮಗ್ರವಾಗಿರತಕ್ಕಂತಹ ಎಲ್ಲವೂ ಕೂಡ ತಮಗೆ ಇದು ಸಮರ್ಪಣೆ ಆಗಿಬಿಡಬೇಕು, ಸಕಲ ಸರ್ವಸ್ವದಾನವನ್ನು ಮಾಡ್ತಾ ಇದ್ದೇವೆ ಅಂತಂದಾಗಿಲ್ಲ, ನಿಮಗೆ ಮಕ್ಕಳಾಗುತ್ತದೆ. ಅಥವಾ ಉಪೇಂದ್ರ ತೀರ್ಥರ ಅನುಗ್ರಹ ಮಾಡಿ ಅವರಿಗೊಂದು ಲಕ್ಷ್ಮೀ ನರಸಿಂಹದೇವರ ಸಾಲಿಗ್ರಾಮ ಗರುಡವಾಹನ ಲಕ್ಷ್ಮೀನರಸಿಂಹನ ಪ್ರತಿಮೆಯನ್ನು ಕೊಟ್ಟು ಅನುಗ್ರಹ ಮಾಡತಕ್ಕವರಾಗುತ್ತಾರೆ. ಅದನ್ನು ಆ ನರಸಿಂಹದಾಸರು ಲಕ್ಷ್ಮೀ ನರಸಿಂಹನ ಉಪಾಸನೆಯಿಂದ ಉಪೇಂದ್ರ ತೀರ್ಥರು ದಯಮಾಡಿಸಿಕೊಟ್ಟ ಆ ಲಕ್ಷ್ಮೀ ನರಸಿಂಹದೇವರ ಸಾಲಿಗ್ರಾಮ, ಲಕ್ಷ್ಮೀ ನರಸಿಂಹದೇವರ ಪ್ರತಿಮೆಯ ಉಪಾಸನಾ ಬಲದಿಂದ ಲಕ್ಷ್ಮೀ ನರಸಿಂಹದೇವರನ್ನು ಪ್ರತ್ಯಕ್ಷವಾಗಿ ಕಂಡಿರತಕ್ಕಂತಹ ಪ್ರಹ್ಲಾದರಾಜರ ತಮ್ಮನೇ ಆದ ಸಲ್ಲಾದರಾಜರು ಅವರಲ್ಲಿ ಅವತಾರ ಮಾಡ್ತಾರೆ. ಜಗನ್ನಾಥದಾಸರ ಅವತಾರಕ್ಕೆ ಕಾರಣೀಭೂತರಾದವರು ಒಂದು ಹಂತದಲ್ಲಿ ಶ್ರೀಮದ್ ಉಪೇಂದ್ರ ತೀರ್ಥಗುರು ಸಾರ್ವಭೌಮರು. ಜಗನ್ನಾಥದಾಸರೇ ಒಂದು ಕಡೆ ಹೇಳ್ತಾರೆ ಅದನ್ನು, ಮುನಿ ಉಪೇಂದ್ರರಾಯರು ನಿಮ್ಮ ಚರಿತೆಯ ದಾಸರಾಯ ಕೇಳಿ ಸಾನುರಾಗತಿ ಸರ್ವಮಂತ್ರೋಪದೇಶವ ದಾಸರಾಯ ಜ್ಞಾನಪೂರ್ವಕ ಮಾಡಿ ಅತಿ ಸಂತೋಷದಿ ದಾಸರಾಯ ಕೊಟ್ಟರು ಶ್ರೀ ನರಸಿಂಹ ಪ್ರತಿಮೆ ಸಾಲಿಗ್ರಾಮವು ದಾಸರಾಯ ಅಂತ ಜಗನ್ನಾಥದಾಸರು ತಮ್ಮ ತಂದೆಯನ್ನು ಸ್ತೋತ್ರ ಮಾಡುವ ಕೃತಿಯಲ್ಲಿ ಈ ವಿಶೇಷವಾದ ಇತಿಹಾಸವನ್ನು ದಾಖಲೆ ಮಾಡತಕ್ಕಂತಹವರಾಗುತ್ತಾರೆ. ಇಂತಹ ಜ್ಞಾನಿಗಳಾಗಿರತಕ್ಕಂತಹ ನಮ್ಮ ಯಾವ ಉಪೇಂದ್ರ ತೀರ್ಥರು ಅವರು ಅನುಗ್ರಹ ಮಾಡಿ ಕೊಟ್ಟಿದ್ದರಿಂದಲೇ ಒಂದು ಹಂತದಲ್ಲಿ ಸಕಲ ಜೀವರ ಬಿಂಬರೂಪಿಯಾದವನು ನರಸಿಂಹ ಅಂತ ಒಂದು ಅರ್ಥ.
ಇನ್ನೊಂದು ಅರ್ಥ ಅವರ ಪರಂಪರೆಯಿಂದ ಪೂಜಿತ ಅಂದ್ರೇನು, ನರಸಿಂಹದಾಸರು ಜಗನ್ನಾಥದಾಸರು ಪೂಜೆ ಮಾಡಿಕೊಂಡು ಬಂದ ಪ್ರತೀಕ, ಲಕ್ಷ್ಮೀ ನರಸಿಂಹ ಪ್ರತೀಕ. ಆದ್ದರಿಂದಲೇ ನಾರಸಿಂಹನೇ ನಮಿಪೆ ಕರುಣಿಪದವಾಗಿ ಮಂಗಳವ ಅಂತ ಹರಿಕಥಾಮೃತ ಸಾರದಲ್ಲಿ ದಾಖಲೆಯನ್ನು ಮಾಡತಕ್ಕವರಾಗುತ್ತಾರೆ. ಹೀಗೆ ನರಸಿಂಹದೇವರ ಒಂದು ವಿಶೇಷ ಅನುಗ್ರಹಕ್ಕೆ ಜಗನ್ನಾಥದಾಸರು ಪ್ರಾಪ್ತವಾಗುವುದಕ್ಕೆ ಒಂದು ಹಂತದಲ್ಲಿ ಕಾರಣೀಭೂತರಾದವರು ಶ್ರೀಮದ್ ಉಪೇಂದ್ರ ತೀರ್ಥ ಗುರುಸಾರ್ವಭೌಮರು ಅಂತ ನಾವು ಚರಿತ್ರೆಯಲ್ಲಿ ಕೇಳತಕ್ಕಂತಹವರಾಗಬಹುದು. ಅಂತಹ ಉಪೇಂದ್ರ ತೀರ್ಥರ ಶಿಷ್ಯರಾಗಿ ಬರುವವರೇನೇ ಮಹಾವಿಭೂತಿ ಪುರುಷರು, ಮಹಾಜ್ಞಾನಿಗಳು, ಶ್ರೇಷ್ಠ ವಿದ್ವಾಂಸರು, ಶ್ರೇಷ್ಠ ಜ್ಞಾನಿಗಳು, ಮಂತ್ರಾಲಯದ ಯುವರಾಜ ಅಂತ ಕರೆಸಿಕೊಳ್ಳತಕ್ಕಂತಹ ಶ್ರೀಮದ್ ವಾದೀಂದ್ರ ತೀರ್ಥ ಗುರುಸಾರ್ವಭೌಮರು. ಅಂತಹ ವಾದೀಂದ್ರ ತೀರ್ಥರು ಯಾವ ದೇವರನ್ನು ಭುಜಂಗಿಸ್ತಕ್ಕಂತಹ ಕಾಲದಲ್ಲಿ ಶ್ರೀಮನ್ ಮೂಲರಾಮ ದೇವರ ಮೇಲೆ ಒಂದು ಸ್ತೋತ್ರವನ್ನು ಮಾಡ್ತಾರೆ. ಏನಂತ ಅಂತಂದರೆ, ಈ ಮೂಲರಾಮದೇವರ ಪೂಜೆಯನ್ನು ಮಾಡಬೇಕು ಅಂತಾದರೆ ನಾನು ಎಷ್ಟು ಪುಣ್ಯವನ್ನು ಮಾಡಿದ್ದೆನೋ ಏನೋ, ವೇದ ಮೂರುತಿ ರಾಘವೇಂದ್ರ ದೇಶಿಕಾರ ಶ್ರೀಪಾದವ ಪಿಡಿದಿದ್ದೆನೋ ಏನೋ, ಉದಾರ ಗುಣವುಳ್ಳನ ಉತ್ತಮ ಉಪೇಂದ್ರರ ಮೋದವ ಪಡೆದಿದ್ದೆನೋ. ಉದಾರ ಸ್ವಭಾವ, ಉದಾರವಾದ ಗುಣವುಳ್ಳ ನಮ್ಮ ಉಪೇಂದ್ರ ತೀರ್ಥರ ಸಂತೋಷವನ್ನು ಪಡಿಸಿದ್ದಕ್ಕೇನೆ ಇವತ್ತು ಶ್ರೀಮನ್ ಮೂಲರಾಮದೇವರ ಪೂಜಾ ಕೈಂಕರ್ಯವನ್ನು ಮಾಡುವ ಸೌಭಾಗ್ಯ ನನಗೆ ದೊರೆತಿದೆ ಅಂತ ವಿಶೇಷವಾಗಿ ವಾದೀಂದ್ರ ತೀರ್ಥರು ಸ್ತೋತ್ರ ಮಾಡುತ್ತಾರೆ. ಬಹಳ ಹೆಮ್ಮೆಯಿಂದ, ಬಹಳ ವಿಶೇಷವಾದ ಗೌರವ ಭಾವನೆಯಿಂದ ತಮ್ಮ ಕೃತಿಗಳಲ್ಲಿ ವಾದೀಂದ್ರ ತೀರ್ಥರು ಕೊನೆಯಲ್ಲಿ ಹೇಳಿಕೊಳ್ತಾರೆ, ಉಪೇಂದ್ರ ಗುರು ಶಿಷ್ಯೇಣ ಶ್ರೀಮದ್ ವಾದೀಂದ್ರ ಯೋಗಿನ ಕ್ರಿಯತೆ ವಿಮಲೋ ಬ್ರಹ್ಮಮೀಮಾಂಸಾ ನಯದರ್ಪಣಂ ಎಂಬುದಾಗಿ ಅಲ್ಲಲ್ಲಿ ಉಪೇಂದ್ರ ತೀರ್ಥರನ್ನು ಸ್ತೋತ್ರ ಮಾಡುತ್ತಾ ಈ ಗ್ರಂಥದ ಒಂದು ಪರಿಸಮಾಪ್ತಿಯನ್ನು, ಸಕಲ ಗ್ರಂಥಗಳ ಪರಿಸಮಾಪ್ತಿಯನ್ನು ವಾದೀಂದ್ರ ತೀರ್ಥರು ಮಾಡಿದ್ದು ಇದೆ. ಅಂತಹ ವಾದೀಂದ್ರ ಗುರು ಸಾರ್ವಭೌಮರು ನಮ್ಮ ಉಪೇಂದ್ರ ತೀರ್ಥರ ಮೇಲೆ ಕೊನೆಯದಾಗಿರ್ತಕ್ಕಂಥ ಒಂದು ಸ್ತೋತ್ರವನ್ನು ಮಾಡುತ್ತಾರೆ. ಏನಂತ, ಕೃಪಾರಸಾಮೃತಾಂಬೋಧಿ ಅಪಾರ ಮಹಿಮಾನ್ವಿತಂ ಉಪಾಸ್ಮಹೇ ತಪೋಮೂರ್ತಿ ಉಪೇಂದ್ರ ಗುರುಪುಂಗಮ. ಅಪಾರವಾದ ಮಹಿಮೆಯನ್ನು ತೋರಿಸಿದವರು ಉಪೇಂದ್ರ ತೀರ್ಥ ಗುರು ಸಾರ್ವಭೌಮರು, ಅದಕ್ಕೆ ಎಣೆಯೇ ಇಲ್ಲ ಅಂತ ಅರ್ಥ. ಇಂಥ ಮಹಿಮಾ ಸಂಪನ್ನರು ಶ್ರೀಮದ್ ಉಪೇಂದ್ರ ತೀರ್ಥರು ಅಂತ ನಾವು ನೋಡತಕ್ಕಂತಹವರಾಗಬಹುದು. ಇವರಲ್ಲಿ ವಿಶೇಷವಾಗಿರ್ತಕ್ಕಂತಹ ಶಿಷ್ಯತ್ವವನ್ನು ವಹಿಸಿದ ಒಂದು ಪಡೆಯೇ ಇತ್ತು ಅಂತ ಅರ್ಥ. ಶ್ರೀನಿವಾಸಾಚಾರ್ಯರು ಮುಂದೆ ಇವರೇ ಶ್ರೀ ವಾದೀಂದ್ರ ತೀರ್ಥರಾಗ್ತಕ್ಕವರಾಗ್ತಾರೆ. ಪುರುಷೋತ್ತಮಾಚಾರ್ಯರು ಇವರೇ ಮುಂದೆ ಶ್ರೀ ವಸುಧೇಂದ್ರ ತೀರ್ಥರಾಗ್ತಾರೆ. ಬಲರಾಮಾಚಾರ್ಯರು ಇವರೇ ಮುಂದೆ ಶ್ರೀ ವರದೇಂದ್ರ ತೀರ್ಥ ಗುರು ಸಾರ್ವಭೌಮರಾಗ್ತಾರೆ. ಜಗರಾಮಾಚಾರ್ಯರು ಇವರೇ ಶ್ರೀಮದ್ ಧೀರೇಂದ್ರ ತೀರ್ಥ ಗುರು ಸಾರ್ವಭೌಮರಾಗ್ತಾರೆ. ಲಕ್ಷ್ಮೀನಾರಾಯಣಾಚಾರ್ಯರು ಇವರೇ ಶ್ರೀಮದ್ ಭುವನೇಂದ್ರ ತೀರ್ಥರಾಗ್ತಾರೆ. ಐಜಿ ವೆಂಕಟರಮಣಾಚಾರ್ಯರು ಇವರೇ ಶ್ರೀಮದ್ ವ್ಯಾಸತತ್ವಜ್ಞ ತೀರ್ಥರಾಗ್ತಾರೆ. ಬ್ಯಾಗವಟ್ಟದ ನರಸಿಂಹ ಭಾಗವತರು ಅಂದರೆ ಅವರೇ ನಮ್ಮ ನರಸಿಂಹದಾಸರು, ಅವರೂ ಕೂಡ, ಇಷ್ಟು ಜನರೂ ಕೂಡ ಉಪೇಂದ್ರ ತೀರ್ಥರಲ್ಲಿ ಶಿಷ್ಯತ್ವವನ್ನು ವಹಿಸಿ ಭಾಗ್ಯವನ್ನು ಪಡೆದವರು. ಇನ್ನು ಅನೇಕ ಜ್ಞಾನಿಗಳು ಉಪೇಂದ್ರ ತೀರ್ಥರಲ್ಲಿ ಆ ಶಿಷ್ಯತ್ವವನ್ನು ವಹಿಸಿದ್ದಾರೆ. ಆದ್ದರಿಂದ ವಸುಧೇಂದ್ರ ತೀರ್ಥರು ಕೂಡ ತಮ್ಮ ಗುರುಸ್ತೋತ್ರ ದಂಡಕದಲ್ಲಿ ಸಂಯಮೇಂದ್ರಂ ಭಕ್ತ್ಯಾ ಪ್ರಸ್ತೋಂ ಉಪೇಂದ್ರಂ ಎಂಬುದಾಗಿ ಅಂತಹ ಇಂದ್ರಿಯ ನಿಗ್ರಹದಿಂದ ಕೂಡಿರತಕ್ಕಂತಹ ಜ್ಞಾನಿ ವರೇಣ್ಯರು ಉಪೇಂದ್ರ ತೀರ್ಥರು ಅಂತ ಸ್ತೋತ್ರ ಮಾಡಿದ್ದಾರೆ. ಇಂಥ ಮಹಾಪ್ರಭುಗಳ ವೃಂದಾವನ ಸನ್ನಿಧಾನ ಅದು ಎಲ್ಲಿದೆ ಅಂತಂದರೆ, ಅದು ಯಾವ ಕಾವೇರಿ ತೀರದಲ್ಲಿರತಕ್ಕಂತಹ ರಂಗನಾಥನ ಸನ್ನಿಧಾನ, ಶ್ರೀರಂಗಂ ಅಂತ ಕರೆಸಿಕೊಳ್ಳತಕ್ಕಂತಹ ಕಾವೇರಿ ಕಮನೀಯಾಂಗಂ ರಂಗನಾಥಂ ಸದಾಕೃತಿ, ಯಾವಾಗಲೂ ರಂಗನಾಥನನ್ನು ಹೃದಯದಲ್ಲೇ ಧಾರಣೆ ಮಾಡಿರತಕ್ಕಂತಹ ಕಾವೇರಿ ನದಿ ತೀರದಲ್ಲಿ ಶ್ರೀರಂಗಂ ಕ್ಷೇತ್ರದಲ್ಲಿ ಶ್ರೀಮದ್ ಉಪೇಂದ್ರ ತೀರ್ಥರ ದಿವ್ಯವಾಗಿರತಕ್ಕಂತಹ ಸನ್ನಿಧಾನವನ್ನು ನಾವು ನೋಡಬಹುದು. ಶ್ರೀರಂಗಂ ಕ್ಷೇತ್ರದಲ್ಲಿ ಅಲ್ಲಿ ಉಪೇಂದ್ರ ತೀರ್ಥರ ಶಿಷ್ಯರೊಬ್ಬರ ವೃಂದಾವನಗಿದೆ, ಮುನೀಂದ್ರ ತೀರ್ಥರು ಅಂತ ಮಹಾಜ್ಞಾನಿಗಳವರು. ಅವರು ವಾಸ್ತವಿಕವಾಗಿ ರಾಘವೇಂದ್ರ ಗುರು ಸಾರ್ವಭೌಮರಲ್ಲಿ ವಿಶೇಷವಾದ ಉಪಸತ್ತಿಯನ್ನು ಮಾಡಬೇಕು, ಅವರ ಶಿಷ್ಯತ್ವವನ್ನು ವಹಿಸಬೇಕು ಅಂತ ವಿಶೇಷವಾದ ಸೇವೆಯನ್ನು ಮಾಡ್ತಾರೆ. ರಾಘವೇಂದ್ರ ಸ್ವಾಮಿಗಳವರು ಸ್ವಪ್ನದಲ್ಲಿ ಬಂದು ಹೇಳ್ತಾರೆ, ಕೂಸು ಯೋಚನೆ ಮಾಡಬೇಡ, ಇವತ್ತಿನ ನಮ್ಮ ಯೋಗೀಂದ್ರ ತೀರ್ಥರಿದ್ದಾರಲ್ಲ ನಮ್ಮ ಶಿಷ್ಯರು, ಯೋಗೀಂದ್ರ ತೀರ್ಥರ ಪೂರ್ವಾಶ್ರಮದ ಅಣ್ಣ, ಹಿರಿಯ ಅಣ್ಣ ವಿಜಯೇಂದ್ರಾಚಾರ್ಯರು, ಅವರ ಮುಂದೆ ಪೀಠಾಧಿಪತ್ಯವನ್ನು ವಹಿಸಿಕೊಳ್ಳುವವರಿದ್ದಾರೆ, ಅವರಲ್ಲಿ ನೀನು ಶಿಷ್ಯತ್ವವನ್ನು ವಹಿಸುವವನಿದ್ದೀಯಾ ಅಂತ ಅನುಗ್ರಹವನ್ನು ಮಾಡಿದರು ರಾಘವೇಂದ್ರ ಗುರು ಸಾರ್ವಭೌಮರು. ಅವರು ಹೇಳಿದ್ದೆಲ್ಲವೂ ಸತ್ಯ. ರಾಯರಲ್ಲಿ ನಾವು ಶರಣಾಗತರಾಗಿ ಬಿಟ್ಟರೆ ಎಲ್ಲವನ್ನೂ ಕೂಡ ರಾಯರು ನೆರವೇರಿಸ್ತಾರೆ. ಆದ್ದರಿಂದ ಅವರೇನು ಮಾಡ್ತಾರೆ, ಆಗಬಹುದು ಮುಂದೆ ಏನಾಗ್ತದೋ ಏನೋ, ವಿಜಯೇಂದ್ರಾಚಾರ್ಯ ಸನ್ಯಾಸ ತಗೋತಾರೋ ಇಲ್ಲವೋ ಅನ್ನುವ ಯಾವ ರೀತಿಯಾದ ಅವಿಶ್ವಾಸವನ್ನು ತಾಳಲೇ ಇಲ್ಲ. ರಾಘವೇಂದ್ರ ಸ್ವಾಮಿಗಳವರು ಹೇಳಿದ್ದಾರೆ ಎಂದ ಮೇಲೆ ಆಗಲೇಬೇಕು ಅನ್ನುವ ಒಂದು ನಿಶ್ಚಯ, ದಾರ್ಢ್ಯ ಬುದ್ಧಿಯವರೆಗಿತ್ತು. ಒಂದು ಹಂತದಲ್ಲಿ ಏನಾಯಿತು, ಯೋಗೀಂದ್ರ ತೀರ್ಥರು, ನಂತರ ಸೂರೀಂದ್ರ ತೀರ್ಥರು, ನಂತರ ಸುಮತೀಂದ್ರ ತೀರ್ಥರು, ಸುಮತೀಂದ್ರ ತೀರ್ಥರ ಶಿಷ್ಯರಾಗಿ ನಮ್ಮ ವಿಜಯೇಂದ್ರಾಚಾರ್ಯರು ಉಪೇಂದ್ರ ತೀರ್ಥರಾಗಿ ಸನ್ಯಾಸಾಶ್ರಮವನ್ನು ಪೀಠಾಧಿಪತ್ಯವನ್ನು ವಹಿಸಿಕೊಳ್ಳತಕ್ಕವರಾಗುತ್ತಾರೆ. ಅಂತಹ ಶ್ರೀಮದ್ ಉಪೇಂದ್ರ ತೀರ್ಥರು ಮುನೀಂದ್ರ ತೀರ್ಥರನ್ನು, ನಮ್ಮ ಇವರನ್ನು ಕರೆದು ಮುನೀಂದ್ರ ತೀರ್ಥರು ಎನ್ನುವ ನಾಮಕರಣವನ್ನು ಮಾಡಿ ವಿಶೇಷವಾದ ಅನುಗ್ರಹವನ್ನು ಮಾಡಿದರು. ಆದ್ದರಿಂದ ಮುನೀಂದ್ರ ತೀರ್ಥರಿಗೂ ಕೂಡ ಕಾರುಣ್ಯವನ್ನು ತೋರಿಸ್ತಕ್ಕಂಥವರಾದರು, ಅವರಿಗೂ ಕೂಡ ವಿದ್ಯೋಪದೇಶವನ್ನು ಮಾಡತಕ್ಕವರಾಗಿದ್ದಾರೆ. ಇಂತಹ ಅನೇಕ ಜನ ಶಿಷ್ಯ ಸಂಪತ್ತನ್ನು ಪಡೆದಿರತಕ್ಕಂತಹ ಜ್ಞಾನಿ ವರೇಣ್ಯರು ಶ್ರೀಮದ್ ಉಪೇಂದ್ರ ತೀರ್ಥ ಗುರು ಸಾರ್ವಭೌಮರು.
ಶ್ರೀರಂಗದಲ್ಲಿರ್ತಕ್ಕಂತಹ ಆ ಮಹಾಪ್ರಭುಗಳ ಸ್ಮರಣೆಯನ್ನು ನಾವು ಮಾರ್ಗಶೀರ್ಷ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಗೆ ದಿನ ವಿಶೇಷವಾಗಿ ಶ್ರೀಮದ್ ಉಪೇಂದ್ರ ತೀರ್ಥರ ಆರಾಧನೆಯನ್ನು ನಮ್ಮ ಮನೆಗಳಲ್ಲಿ ಮಾಡೋಣ. ಸಾಧ್ಯವಾದರೆ ಅವರ ಸನ್ನಿಧಾನಕ್ಕೆ ಹೋಗಿ ಆರಾಧನಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳತಕ್ಕವರಾಗಿ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗೋಣ ಎಂಬಲ್ಲಿಗೆ ಹೇಳ್ತಾ ಈ ಎರಡು ಮಾತುಗಳನ್ನು ರಾಘವೇಂದ್ರ ಸ್ವಾಮಿಗಳವರ ಅಂತರ್ಯಾಮಿಯಾದ ವಾಜರಾಜರ ಹೃದ್ಗುಹಾವಾಸಿ ಲಕ್ಷ್ಮೀ ಹೆಗ್ಗರೀವನ ಪದಾರವಿಂದಗಳಲ್ಲಿ ಸಮರ್ಪಣೆ ಮಾಡುತ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.